ಕಾವೇರಿ ಕಣಿವೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶಿವನಸಮುದ್ರ ಸಮೀಪದ ವಿಶ್ವವಿಖ್ಯಾತ ಭರಚುಕ್ಕಿ ಗಗನಚುಕ್ಕಿ ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದೆ. ಬಂಡೆಗಳ ನಡುವೆ ಹಾಲ್ನೊರೆಯಂತೆ ಉಕ್ಕಿ ಬರುತ್ತಿರುವ ಅವಳಿ ಜಲಪಾತಗಳ ರಮಣೀಯ ದೃಶ್ಯ ವೈಭೋಗ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಸಿರ ಸಿರಿಯ ನಡುವೆ ಹಾಲ್ನೊರೆಯ ವೈಭವ, ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಗಗನಚುಕ್ಕಿ, ಕಲ್ಲು ಬಂಡೆಗಳ ನಡುವೆ ಭೋರ್ಗರೆಯುವ ಭರಚುಕ್ಕಿ ಜಲಪಾತದ ಸೊಬಗು ಸವಿಯಲು ಎರಡು ಕಣ್ಣು ಸಾಲದು. ಕೇರಳದ ವೈನಾಡು ಹಾಗೂ ಕರ್ನಾಟಕದ ಕೊಡಗಿನಲ್ಲಿ ಈ ಬಾರಿ ಜೂನ್ ಮಾಸದಲ್ಲಿ ಅತ್ಯುತ್ತಮ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಹಾಗೂ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯ ಅವಧಿಗೂ ಮುನ್ನವೇ ಭರ್ತಿಯಾಗಿವೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಕಾವೇರಿ ಹಾಗೂ ಕಬಿನಿ ನದಿಗೆ ಹರಿದು ಬಿಡಲಾಗಿದೆ. ಕಾವೇರಿ ಹಾಗೂ ಕಬಿನಿ ನದಿಗಳು ತಿರುಮಕೊಡಲುವಿನಲ್ಲಿ ಸ್ಫಟಿಕ ಸರೋವರದೊಂದಿಗೆ ಸಂಗಮ ಹೊಂದಿ ಕಾವೇರಿಯಾಗಿ ಪರಿವರ್ತನೆಯಾಗುತ್ತಾಳೆ. ಚಾಮರಾಜನಗರ ಜಿಲ್ಲೆಯ ಸಿಂಶಿ ಹಾಗೂ ಭರಚುಕ್ಕಿ ಜಲಪಾತ ಬಂಡೆಗಳ ನಡುವೆ ಭೋರ್ಗರೆದು ಹಾಲ್ನೊರೆಯಂತೆ ಹರಿದು ಬರುತ್ತಿದೆ. ಈ ಜಲಪಾತದ ಸೊಬಗನ್ನು ವೀಕ್ಷಿಸಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು, ಜಲಪಾತದ ರಮಣೀಯತೆಯ ರಸದೌತಣವನ್ನು ಕಾವೇರಿ ಮಾತೆ ಉಣಬಡಿಸುತ್ತಿದ್ದಾಳೆ. ಕಳೆದ ಒಂದು ವಾರದಿಂದ ಚಾಮರಾಜನಗರ ಜಿಲ್ಲೆಯ ಸಿಂಶಿ ಹಾಗೂ ಭರಚುಕ್ಕಿ ಜಲಪಾತಗಳಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ಬೆಂಗಳೂರು, ತುಮಕೂರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಕುಟುಂಬ ಹಾಗೂ ಸ್ನೇಹಿತರ ಜೊತೆಗೆ ಬಂದು ಭರಚುಕ್ಕಿ ಜಲಪಾತವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಜೊತೆಗೆ ಸೆಲ್ಫಿ, ಫೋಟೋ ತೆಗೆದುಕೊಳ್ಳುವುದರ ಮೂಲಕ ಜಲಪಾತದ ಸೊಬಗನ್ನು ಸವಿಯುತ್ತಿದ್ದಾರೆ. ಬಂಡೆಗಳ ನಡುವೆ ಕಾವೇರಿಯ ನೀರು ಭೋರ್ಗರೆದು ಧುಮ್ಮಿಕ್ಕುವ ಸ್ಥಳಗಳಲ್ಲಿ ನೀರಿನ ರಭಸಕ್ಕೆ ಆ ಸ್ಥಳದಲ್ಲೇ ಮಂಜಿನ ಹೊಗೆ ಆವರಿಸುವುದರ ಮೂಲಕ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ. ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಮೈಸೂರಿನ ಪರಶಿವಮೂರ್ತಿ, ಹಾಲ್ನೊರೆಯಂತೆ ಬಂಡೆಗಳ ನಡುವೆ ಧುಮ್ಮಿಕ್ಕಿ ಹರಿಯುವ ಜಲಪಾತಗಳನ್ನು ನೋಡುವುದೇ ಒಂದು ಸುಂದರ ಅನುಭವ. ರುದ್ರ ರಮಣೀಯವಾಗಿ ಹರಿಯುವ ನೀರನ್ನು ನೋಡುವುದೇ ಖುಷಿ ಎಂದು ತಿಳಿಸಿದರು. ಗಗನಚುಕ್ಕಿ ಮತ್ತು ಭರಚುಕ್ಕಿ ಏನು ಈ ಒಂದು ಪ್ರವಾಸಿಗರ ತಾಣ ಅಂತ ಹೇಳ್ತಾ ಇದೆ. ಇದೊಂದು ನಮ್ಮ ಕರ್ನಾಟಕ ಒಂದು ದೊಡ್ಡ ಶೋಭೆ ಅಂತ ಹೇಳಿ ನಾವು ಪರಿಗಣಿಸಬಹುದು. ಪ್ರಥಮ ಬಾರಿಗೆ ಜೂನ್ ತಿಂಗಳಲ್ಲೇ ಅದು ಹೆಚ್ಚು ವೇಗವಾಗಿ ಈ ಒಂದು ಪ್ರಕೃತಿ ಪ್ರವಾಸಿಗರನ್ನ ಸೆಳೆದಿದೆ. ಮತ್ತೋರ್ವ ಪ್ರವಾಸಿಗರಾದ ಸುನೀತಾ, ತಾವು ಚಿಕ್ಕ ವಯಸ್ಸಿನಿಂದಲೂ ಗಗನಚುಕ್ಕಿ, ಭರಚುಕ್ಕಿ ಜಲಾಶಯಗಳಿಗೆ ಭೇಟಿ ನೀಡುತ್ತಿದ್ದು, ತುಂಬಿ ಹರಿಯುತ್ತಿರುವ ನೀರನ್ನು ಕಂಡಾಗ ಬಾಲ್ಯದಲ್ಲಿ ಬರುತ್ತಿದ್ದ ನೆನಪುಗಳು ಮರುಕಳಿಸುತ್ತಿವೆ. ಬಂಡೆಗಳನ್ನು ಸೀಳಿ ಹರಿಯುವ ನೀರನ್ನು ನೋಡುವುದೇ ಖುಷಿಯ ಸಂಗತಿ ಎಂದು ತಮ್ಮ ಸಂತಸ ಹಂಚಿಕೊಂಡರು. ಹಾಗೆ ಅದೇ ಥರ ಕಾಪಾಡ್ಕೊಂಡು ಬಂದಿದೆ. ನೋಡೋಕ್ಕೂ ಎರಡು ಕಣ್ಣು ಸಾಕು. ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಸಾಕು ಜನ ಬರ್ತಾ ಇದ್ದಾರೆ ಮಾಡೋಕ್ಕೆ. ಮತ್ತೋರ್ವ ಪ್ರವಾಸಿಗರಾದ ತುಮಕೂರಿನ ಪದ್ಮ, ತಾವು ಪ್ರವಾಸಕ್ಕಾಗಿ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು, ದಾರಿ ಮಧ್ಯದಲ್ಲಿ ಸಿಗುವ ಗಗನಚುಕ್ಕಿ, ಭರಚುಕ್ಕಿ ವೀಕ್ಷಿಸಲು ಬಂದಿದ್ದೇವೆ. ಹಾಲ್ನೊರೆಯಂತೆ ತುಂಬಿ ಹರಿಯುವ ಜಲಾಶಯವನ್ನು ನೋಡಿ ಮನಸ್ಸಿಗೆ ಖುಷಿಯಾಗಿದೆ ಎಂದರು. ಜಲಪಾತ ನೋಡೋದಕ್ಕೆ ತುಂಬಾ ಆನಂದವಾಗಿದೆ. ಅದು ಹಾಲಿನ ನೊರೆ ಅಂತ ಕೆನೆ ತರ ಕಾಣ್ತಾ ಇದೆ ನಮಗೆಲ್ಲ. ಇದು ನೋಡಕ್ಕೆ ಎಷ್ಟು ಸಮುದ್ರನೂ ಸಹ ಅದು ಆನಂದ ಇನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ಇನ್ನೋರ್ವ ಪ್ರವಾಸಿಗರಾದ ಬೆಂಗಳೂರಿನ ಪ್ರಸನ್ನ, ಕುಟುಂಬ ಸಮೇತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರವಾಸ ಬಂದಿದ್ದು, ಉತ್ತಮ ಮಳೆಯ ಕಾರಣ ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿದ್ದು ಮನಸ್ಸಿಗೆ ಮುದ ನೀಡುತ್ತಿವೆ. ಮತ್ತೆ ಮತ್ತೆ ಬರಬೇಕೆಂಬ ಆಸೆ ಮೂಡುತ್ತಿದೆ ಎಂದು ತಿಳಿಸಿದರು. ತುಂಬಾ ಚೆನ್ನಾಗಿದೆ. ಗಗನಚುಕ್ಕಿ ಆಗಲಿ, ಭರಚುಕ್ಕಿ ಆಗಲಿ, ತುಂಬಾ ನೀರು ಬಂದಿರೋದ್ರಿಂದ ಧುಮ್ಮಿಕ್ಕಿ ಹರಿತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ. ಮತ್ತೊಮ್ಮೆ ಬರಬೇಕು ಅನ್ನೋ ಆಸೆ ಇದೆ. ಮತ್ತೆ ಬರ್ತೇವೆ ಇದೇ ರೀತಿ ನೀರು ಬಂದರೆ. ಪ್ರವಾಸಿಗರಾದ ಬೆಂಗಳೂರಿನ ಸುಶೀಲ, ತಾವು ಬೆಂಗಳೂರಿನಿಂದ ಪ್ರವಾಸಕ್ಕೆ ಕುಟುಂಬ ಸಮೇತ ಆಗಮಿಸಿದ್ದು, ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು ಹೆಚ್ಚಿನ ನೀರಿನಿಂದ ತುಂಬಿ ಹರಿಯುತ್ತಿರುವುದನ್ನು ನೋಡುವುದೇ ಸಂತಸ. ಬಂಡೆಗಳನ್ನು ಸೀಳಿ ಹರಿಯುವ ನೀರು ಹಾಲ್ನೊರೆಯಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು. ಈ ಸೌಂದರ್ಯನ ನೋಡಲು ನಾವು ವೀಕೆಂಡ್ ಕಾಲ ಕಳೆಯಲು ಬಂದಿದ್ದೇವೆ. ಇಲ್ಲಿ ಮತ್ತೆ ಮಾಡೋಣ ಅನ್ನಿಸ್ತಾ ಇದೆ. ಭರಚುಕ್ಕಿ ಈ ಬಂಡೆಗಳ ಮಧ್ಯೆ ಹರಿಯೋದ್ರಿಂದ ಹಾಲ್ನೊರೆಯಂತೆ ಕಾಣ್ತಾ ಇದೆ.
ಕಾವೇರಿ ಕಣಿವೆಯಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಪಾತಗಳು ತುಂಬಿರುವುದು ಒಂದೆಡೆಯಾದರೆ ಪ್ರಮುಖ ಜಲಪಾತಗಳು ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ನಿತ್ಯವೂ ಆಕರ್ಷಿಸುತ್ತಿವೆ.